ಹಾಯ್ ನಮಸ್ಕಾರ. ವೈಟ್ ಚಿಕನ್ ಪಲಾವ್ ರೆಸಿಪಿ ಮಾಡೋಣವಾ? ಮೊದಲಿಗೆ ನಾನು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 50 ಗ್ರಾಮ್ ಆಗೋಷ್ಟು ಆಯಿಲ್ನ ಹಾಕೊಂಡಿದ್ದೀನಿ. ಹಾಗೆ ಎಣ್ಣೆ ಕಾದಿದ್ದಾದ್ಮೇಲೆ ಪಲಾವ್ ಮಸಾಲೆಗಳನ್ನ ಹಾಕೋಬೇಕಾಗತ್ತೆ. ಅದು ಫ್ರೈ ಆಗಿದ್ದಾದ್ಮೇಲೆ ಒಂದು 2 ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗೆ ಕಟ್ ಮಾಡಿಕೊಂಡು ಹಾಕೋಬೇಕು. ಇದು ಬ್ರೌನ್ ಕಲರ್ ಬರಬೇಕು ಈರುಳ್ಳಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಬೆಳ್ಳುಳ್ಳಿ ಒಂದಿಡಿ, ಸ್ವಲ್ಪ ಶುಂಠಿ, ಒಂದು 10 ಹಸಿರು ಮೆಣಸಿನ್ಕಾಯಿನ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದು. ನೋಡಿ, ನಾನು ಹೇಳಿರೋ ಕ್ವಾಂಟಿಟಿಲಿ ಮಾಡಿದ್ರೆ ಇಷ್ಟು ಮಸಾಲ ಬರುತ್ತೆ. ಈರುಳ್ಳಿ ಫ್ರೈ ಆಗಿದ್ದಾದ್ಮೇಲೆ ನಾವು ರುಬ್ಕೊಂಡಿರೋಂಥ ಪೇಸ್ಟನ್ನ ಹಾಕೊಳ್ಳೋಣ. ನೋಡಿ, ಇದನ್ನು ಕೂಡ ಹಸಿ ವಾಸನೆ ಹೋಗ್ಬೇಕು, ಚೆನ್ನಾಗಿ ಸ್ಮೆಲ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗೆ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಘಮ ಘಮ ಅನ್ನೋ ಸ್ಮೆಲ್ ಬರಬೇಕು. ಶುಂಠಿ ಬೆಳ್ಳುಳ್ಳಿದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರ್ಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳಿ. ನಾವು ವೈಟ್ ಬಿರಿಯಾನಿ ಮಾಡ್ತಿರೋದ್ರಿಂದ ಗ್ರೀನ್ ಕಲರ್ ಜಾಸ್ತಿ ಕಾಣಬಾರ್ದು. ಹಾಗಾಗಿ ನೋಡಿ, ಈ ರೀತಿ ಬೆಂದಿದ್ದಾದ್ಮೇಲೆ ನಾನು ಚಿಕನ್ನ ಹಾಕೋತಾ ಇದ್ದೀನಿ. ಚಿಕನ್ನು ಸಹ ನೀಟಾಗಿ ಒಂದು 5 ಸಲ ನೀರಲ್ಲಿ ತೊಳ್ಕೊಂಡು 6ನೇ ಸಲ ನೀವು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಂಡು ನೀವು ಹಾಕೊಳ್ಳಿ. ಅವಾಗ ಚಿಕನ್ನು ಫ್ರೆಶ್ ಆಗಿರುತ್ತೆ. ಅದು ಇಲ್ಲ ಅಂದ್ರೆ ರಕ್ತ ಹಾಗೇನೆ ಇರುತ್ತೆ. ಇವಾಗ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಇವಾಗ ನಾನು ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬಿಟ್ಬಿಡ್ತೀನಿ. ಚಿಕನ್ನಲ್ಲಿ ಇರೋಂಥ ನೀರೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಒಂದು 5 ನಿಮಿಷ ಆದಮೇಲೆ ನಾನು ಪ್ಲೇಟನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದ್ದೆ ಅಂತ. ನೋಡಿ, ನಾವು ಚಿಕನ್ ಅಷ್ಟೇ ಹಾಕಿದ್ದು, ಯಾವುದೇ ತರ ನೀರೇ ಹಾಕಿಲ್ಲ. ಚಿಕನ್ ಒಳಗೆ ನೀರು ಬಿಟ್ಕೊಳ್ಳುತ್ತೆ. ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು 30% ಆಲ್ರೆಡಿ ನಾವು ಚಿಕನ್ ಬೆಂದಿದ್ದಾಗಿದೆ. ಇವಾಗ ನಾನು ಒಂದು 1/4 ಲೀಟ್ರಲ್ಲಿ ಅರ್ಧ ಮೊಸರನ್ನ ಹಾಕೋತಾ ಇದ್ದೀನಿ. ಹಾಗೇನೆ ಒಂದು ನಿಂಬೆ ರಸನ ಹಾಕೋತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ವೈಟ್ ಕಲರ್ ಬರೋದಿಕ್ಕೆ ಇದೇ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ವೈಟ್ ಆಗಿ ಬರಲೇಬೇಕು ಅಂತ ಅನ್ನೋದಾದ್ರೆ ಕಾಯಿನ ನುಣ್ಣವಾಗಿ ರುಬ್ಬಿಟ್ಟು ಅದರಿಂದ ರಸ ತೆಗೆದು ಹಾಕೋಬೇಕು. ಇಲ್ಲ ಅಂತಂದ್ರೆ ಈ ರೀತಿ ಮೊಸರು ಹಾಕೋಬೇಕು. ಎರಡು ಕೂಡ ಬೇರೆ ಬೇರೆ ರುಚಿ ಬರುತ್ತೆ. ಹಾಗಾಗಿ ನಾನು ಮೊಸರು ಹಾಕೋತಾ ಇದ್ದೀನಿ. ಕಾಯಿನೇ ಬೇರೆ ತರ ಬಿರಿಯಾನಿ ಆಗುತ್ತೆ. ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಇಲ್ಲಿವರೆಗೂ ನಾವು ಹಾಕಿರೋ ಮಸಾಲೆ ಎಲ್ಲದು ಚೆನ್ನಾಗಿ ಚಿಕನ್ಗೆ ಇಟ್ಕೋಬೇಕು. ಹಾಗಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ ಚಿಕನ್ ಒಳಗೆ ಈ ರೀತಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಕೂಡ್ಕೋಬೇಕು. ಈ ರೀತಿ ಕೂಡ್ಕೊಂಡಿದ್ದಾದ್ಮೇಲೆ ಅರ್ಧ kg ಆಗುವಷ್ಟು ಸೋನಾ ಮಸೂರಿ ಅಕ್ಕಿನ ಹಾಕೋತಾ ಇದ್ದೀನಿ. ನೀಟಾಗಿ 1-2 ಸಲ ತೊಳೆದು ಒಂದು 5 ನಿಮಿಷ ನೆನಾಕ್ಬಿಟ್ಟು ಹಾಕೊಳ್ಳಿ. ಅವಾಗ ಉಡುಡಿಯಾಗಿ ಚೆನ್ನಾಗಿ ಬರುತ್ತೆ. ರೈಸು ವೈಟ್ ಆಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು 1 ನಿಮಿಷದವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ. ಯಾವುದೇ ತರ ನೀರು ಹಾಕೋದ್ ಬೇಡ. 1 ನಿಮಿಷ ಈ ರೀತಿ ಕುದಿ ಬಂದಿದ್ದಾದ್ಮೇಲೆ ನಾವು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ. ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ, ಜಾಸ್ತಿ ತೆಳ್ಳ ಮಾಡೋದಕ್ಕೆ ಹೋಗ್ಬೇಡಿ. ನಾವು ಮುಂಚೆನೆ ಮಸಾಲೆ ಎಲ್ಲ ಅದ್ರೊಳಗೆ ನೀರಿರೋದ್ರಿಂದ ಆಲ್ರೆಡಿ ಬೆಂದಿರುತ್ತೆ. ಹಾಗಾಗಿ ಇವಾಗ ನಾನು ಒಂದೇ ಒಂದು ಟೊಮೊಟೊನ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಅವಶ್ಯಕತೆ ಇಲ್ಲ, ಆದ್ರೂ ಲಾಸ್ಟಿಗೆ ಒಂದು ಅರ್ಧ ಟೊಮೊಟೊ, 1 ಟೊಮೊಟೊ ನೀವು ಹಾಕೋಬಹುದು. ಇವಾಗ ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಯಾಕಂದ್ರೆ ನಾವು ಚಿಕನ್ ಹಾಕ್ಬೇಕಾದ್ರೆ ಉಪ್ಪು ಹಾಕಿದ್ವು 1 ಸ್ಪೂನು. ಇವಾಗ ಸ್ವಲ್ಪ ರುಚಿ ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀವು ಉಪ್ಪು ಹಾಕೊಂಡು ಈ ರೀತಿ ಒಂದು ಕುದಿನ ತರಿಸ್ಕೋಬೇಕಾಗತ್ತೆ. ಈ ತರ ಒಂದು ಕುದಿ ಬಂದಿದ್ದಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕೊಳ್ಳಿ ಲಾಸ್ಟಿಗೆ. ವೈಟ್ ಬಿರಿಯಾನಿಗಂತೂ ಸಖತ್ತಾಗಿರುತ್ತೆ. ಮಸಾಲೆ ಜಾಸ್ತಿ ಇರೋದಿಲ್ಲ, ಲೈಟ್ ಆಗಿ ಫೀಲ್ ಆಗುತ್ತೆ. ಅಷ್ಟು ಸೂಪರ್ ಆಗಿರುತ್ತೆ. ಇವಾಗ ಕುಕ್ಕರ್ನ ಮುಚ್ಚಿ 2 ವಿಷಲ್ನ ನಾವು ತರಿಸ್ಕೋಬೇಕಾಗತ್ತೆ. 5 ನಿಮಿಷಕ್ಕೆ ಆಗೋಗುತ್ತೆ. ನಾವು ಮೊದಲೇ ಕುದಿಸಿರೋದ್ರಿಂದ ಬೇಗನೆ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿ ಆಗಿದೆ ಅಂತ. ನೀವು ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಸಖತ್ತಾಗಿ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.